ಖುಷಿ ಆದ್ರಿ. ಸಂಕ್ರಾಂತಿ ಸೆಲೆಬ್ರೇಷನ್ ಮತ್ತು ರಿಪಬ್ಲಿಕ್ ಡೇ ಎರಡು ಒಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಗುಡ್ ಡೆಕೋರೇಷನ್. ಮೇಡಮ್ದು ಫೋಟೋ ಕ್ಲಿಕ್ ಮಾಡೋಣ ಅಂತ ನಿಲ್ಸಿದ್ದೀನಿ, ಒಂದು ಫೋಟೋಗೂ ಪೋಸ್ ಕೊಡಲಿಲ್ಲ. ಈ ಎರಡು ಹೂವು ಹಿಡ್ಕೊಂಡು ಅವಳದೇ ಆಡಿದ್ದೇ ಆಟ. Farmer here, we have a lots of Kittur Rani Channamma and farmers today. Okay, here. Without food, humans cannot live. Farmer will work hard to give food to humans. Jai Jawan, Jai Kisan, Jai Vigyan. Thank you. Jai Kisan, amele Jai Vigyan. Oh. ಮಕ್ಕಳು ಫ್ಯಾನ್ಸಿ ಡ್ರೆಸ್ ನನಗೂ ನಾನು ಚಿಕ್ಕವಳಿದ್ದಾಗ ಹಾಕ್ತಿದ್ದು ಫ್ಯಾನ್ಸಿ ಡ್ರೆಸ್ ನೆನಪಾಗ್ತಿದ್ದು. ನಮ್ಮಮ್ಮ ಎಷ್ಟು ರೆಡಿ ಮಾಡಿ ಕಲಿಸ್ತಿದ್ರು ನಮ್ಮದು ನನ್ನ ಫ್ರೆಂಡಿಗೆ. ಈಗ ಫ್ಯೂಚರ್ ಕಳಿಸ್ಬೇಕನ್ನೋದು ಚಿಂತೆ ಇವಾಗಲಿಂದ. ಚಿಂತೆ ಅಲ್ಲ, ನನಗೂ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಮಗಳು ದೊಡ್ಡವಳಾದಾಗ ಹೇಗಿರ್ತಾಳೆ, ನಾನು ಅವಳನ್ನ ಹೆಂಗೆ ನೋಡ್ಕೊತೀನಿ, ಅವಳಿಗೆ ಏನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ. ಸೊ ಐ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಅವಳು ಯಾವಾಗ ದೊಡ್ಡವಳಾಗ್ತಾಳೆ. ನಾನು ಸ್ಕೂಲಲ್ಲಿ ಜಾಸ್ತಿ ಶಾಪಿಂಗ್ತೆಲ್ಲ ಅದು ಫ್ಯಾನ್ಸಿ ಡ್ರೆಸ್ ಮಾಡ್ತಾ ಇದ್ದೆ. ನೀವು ಯಾವುದಾದ್ರೂ ಹಾಕಿದ್ದೀರಾ ಈ ಥರ ಫ್ಯಾನ್ಸಿ ಡ್ರೆಸ್? ಕಮೆಂಟ್ ಮಾಡಿ ನೋಡೋಣ. Paper girl. Oh, strawberry. ನಮ್ಮ ಏನದಲ್ಲ ಮತ್ತೆ ಎಲ್ಲ ಮುಗಿದ್ಮೇಲೆ ಅಮ್ಮಂದಿರು ಮಕ್ಳಿಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಜೊತೆಲಿ ನನ್ನ ಮಗಳೂ ಹೌದು. ಶನು ಇಲ್ಲಿ ಎಲ್ಲ ಆಂಟೀಸು ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನಕ್ಕಂದರೆ ಅವರಿಗೆ ಈವ್ನಿಂಗು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಆಫ್ಟರ್ನೂನಿಂದನೇ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಅಲ್ಲಿಂದ ಬಂದಮೇಲೆ ನನಗೆ ಮ್ಯಾಗಿ ತಿನ್ನಬೇಕಂತ ಕ್ರೇವಿಂಗ್ ಆಗ್ತಾಯಿತ್ತು. ಸೊ ಆರ್ಡರ್ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ದುಬಿಟ್ಲು. ಎದ್ದು ಅವಳಿಲ್ಲಿ ಕಿತಾಪತಿ ಮಾಡ್ತಾಯಿದ್ದಾಳೆ. ಬಟ್ಟೆ ಎಲ್ಲ ಮಾಡಿಕೊಂಡು ನನಗೂ ತಿನ್ನೋಕ್ಕೆ ಬಿಡ್ತಾಯಿಲ್ಲ. ಸೊ ಅವಳು ಆಟಾಡ್ಕೊತಾ ಇದ್ದಾಳೆ, ನಾನು ತಿಂತಾಯಿದ್ದೀನಿ. ತಿಂದು ಆ ಗೊಂಬೆ ನಿಲ್ಲಬೇಕು ಅಲ್ಲಿ ಎಸ್ತಿದ್ದಾಳೆ. ಸೋನು ಎಲ್ಲೋ ಹೋಗಿ ಬಿದ್ದಿದ್ದಾಳೆ. ಲೆಟ್ ಮಿ ಸಿ. ಇಲ್ಲಿ ಸೋನು ಸ್ಥಿತಿ ಹೀಗಾಗಿದೆ.
ಶೇಷು ಮಗಳೇ, ಅಪ್ಪ ಅಲ್ಲಿ ಅಪ್ಪ ಎಲ್ಲಮ್ಮ? ಅಪ್ಪ ಅಪ್ಪ ಇಲ್ಲಪ್ಪ. ಎಲ್ಲಿ? ಅಪ್ಪ ಮಾತಾಡಿಲ್ಲ ನೋಡು. ಇವ್ರ ತಾತುಂಗು ಗಾಂಧಿ ತಾತುಂಗು ವ್ಯತ್ಯಾಸನೇ ಇಲ್ಲ ಇವಳಿಗೆ. ಶಾನುಗ್ ಲವ್ ಜಾಸ್ತಿ ಆಗಿದ್ದು ಗಾಂಧಿ ತಾತ ಮೇಲೆ. ಬೇಕಾ ಸ್ಪೆಕ್ಸು? ಗಾಂಧಿ ತಾತಪ್ಪ. ಅಯ್ಯೋ ಕಿಶಿ ಪಾಪ ತಾತ. ತಾತ ಕೊಡಲ್ಲ ಬಿಡು, ಹೊಡಿತಾರ ತಾತ ಕಡ್ಡಿ ತಗೊಂಡು. ಕೊಡಲ್ಲ ತಾತ. ಯಾರದು ತಾತ? ತಾತ ಹೋಗೋಣ. ಹ್ಞೂ ತಾತ. ನೆಕ್ಸ್ಟ್ ಇಯರ್ ಮಾರ್ನಿಂಗಿಂದ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇತ್ತು, ಮತ್ತು ಟಿಫನ್ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಮಕ್ಕಳಿಗೆ ಪೇರೆಂಟ್ಸು ಚಿಯರ್ ಅಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರು ಡ್ರಾಯಿಂಗ್ ಮಾಡ್ತಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಬಟಾಣಿ ಮಕ್ಕಳೆಲ್ಲ. ಸೊ ಲಾಸ್ಟಲ್ಲಿ ಅವ್ರಿಗೆ ಡ್ರಾಯಿಂಗ್ ಮಾಡಿರೋದ್ರ ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅವ್ರ ಪೇರೆಂಟ್ಸ್ ಇಲ್ಲಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಆಚೆ ಹೋಗಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಬೇಕು. ಡ್ಯಾನ್ಸ್ ನೋಡೋಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಶಾನುಗೆ ಸ್ವಲ್ಪ ಡ್ಯಾನ್ಸ್ ನೋಡಿಸ್ಕೊಂಡು ಅವಳಿಗೆ ನಿದ್ದೆ ಬಂದಿದೆ. ಇವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಈ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡ್ತಾ ಇದ್ದಾರೆ. ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 2-3 ವರ್ಷ ಮಗಳಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ. ಅವಳು ಏನು ಮಾಡ್ತಾಳೆ ಅವಳಿಗೆ ಗೊತ್ತಿರುತ್ತೆ. ಬಾಯ್ ಶಾನು, ಟಾಟಾ. ಎನಿವೇಸ್ ನಮ್ಮ ಮಗಳಿಗೆ ಈ ಥರ ರೌಂಡ್ಸ್ ಎಲ್ಲ ಡೈಲಿ ಆಗ್ತಾ ಇರುತ್ತೆ. ಯಾಕಂದರೆ ಹೋಗೋರು ಬರೋರು ಎಲ್ಲ ಈ ಥರ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾ ಇರ್ತಾರೆ. ಇಲ್ಲೆಲ್ಲರೂ ಇವತ್ತು ಫೈನಲ್ ಇದೆ ಬಿಗ್ ಬಾಸ್ ಅಂದ್ಬಿಟ್ಟು ನೋಡೋಕ್ಕಂತ ಕೂತ್ಕೊಂಡಿದ್ದಾರೆ. ಸೊ ಎಲ್ಲರೂ ಹೇಳ್ತಾಯಿದ್ರು ಹನುಮಂತನೇ ವಿನ್ ಆಗೋದು ಅಂತ. ನಾನು ಹಾಗೆ ಅನ್ಕೊತಾ ಇದ್ದೆ. ಸೊ ಗೊತ್ತಿಲ್ಲ ಯಾರು ವಿನ್ ಆಗ್ತಾರೆ, ಬೆಳಗ್ಗೆ ನೋಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ನನ್ನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.